ಕಳೆದ 14 ದಿನಗಳ ಹಿಂದೆ ಸಿಲಿಕಾನ್ ಸಿಟಿಯಲ್ಲಿ ಅದು ಹಾಡಹಗಲೇ ಗುಂಡಿನ ಸದ್ದು ಕೇಳಿಬಂದಿತು. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಎಪಿಎಂಸಿ ಅಧ್ಯಕ್ಷನನ್ನ ಟಾರ್ಗೆಟ್ ಮಾಡಿ 9 ಬಾರಿ ಗುಂಡು ಹಾರಿಸಿದ್ರು. ಒಂದಲ್ಲ ಎರಡಲ್ಲ 3 ಗುಂಡುಗಳು ಎಪಿಎಂಸಿ ಅಧ್ಯಕ್ಷನ ದೇಹ ಹೊಕ್ಕಿದ್ವು. ಅಂದಿನಿಂದ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದ ಆ ವ್ಯಕ್ತಿ ಇದೀಗ ಸ್ವಲ್ಪ ಚೇತರಿಸಿಕೊಂಡು ಸ್ಫೋಟಕ ಮಾಹಿತಿಯೊಂದನ್ನ ಬಾಯ್ಬಿಟ್ಟಿದ್ದಾನೆ. 2017 ಫೆಬ್ರವರಿ 3 ಬೆಳಗ್ಗೆ 11:45 ಸಮಯ. ಸ್ಥಳ ಬೆಂಗಳೂರಿನ ಕೋಗಿಲು ಕ್ರಾಸ್. ಇಲ್ಲಿನ ಸಿಗ್ನಲ್ ಬಳಿ ಹೋಂಡಾ ಸಿಟಿ ಕಾರೊಂದು ಬಂದು ನಿಂತಿತ್ತು. ಈ ವೇಳೆ ಅಲ್ಲಿಗೆ ಬ್ಲಾಕ್ ಪಲ್ಸರ್ ಬೈಕ್ ಕೂಡ ಕಾರಿನ ಎಡಭಾಗಕ್ಕೆ ಬಂದು ನಿಂತಿತ್ತು. ನೋಡುತ್ತಿದ್ದಂತೆ ಬೈಕ್ ಓಡಿಸುತ್ತಿದ್ದ ಆತ ರಾಡ್ ಒಂದರಿಂದ ಕಾರಿನ ಹಿಂದಿನ ಕಿಟಕಿಯನ್ನ ಒಡೆದಿದ್ದ. ಈ ವೇಳೆ ಕಾರಿನ ಗಾಜು ಪುಡಿ ಪುಡಿ ಆಗ್ತಿದ್ದಂತೆ ಬೈಕ್ ಹಿಂದೆ ಕುಳಿತಿದ್ದವ ಗನ್ ತೆಗೆದುಕೊಂಡು ಅಲ್ಲಿ ಗುಂಡಿನ ಮಳೆ ಸುರಿದಿದ್ದ. ಬರೋಬ್ಬರಿ 9 ಗುಂಡು ಹಾರಿಸಿದ್ದ. ಆತನ ಗನ್ನಿಂದ ಹಾರಿದ 3 ಗುಂಡುಗಳು ಕಾರಿನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ಬೆಂಗಳೂರು ನಗರ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಎದೆ, ಹೊಟ್ಟೆ ಮತ್ತು ಭುಜಕ್ಕೆ ಹೊಕ್ಕಿದ್ದು. ಇನ್ನೊಂದು ಗುಂಡು ಆತನ ಬಲ ಕೆನೆಗೆ ಗಾಯಗೊಳಿಸಿತ್ತು. ಅಲ್ಲದೆ ಕಾರಿನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಎಪಿಎಂಸಿ ನೌಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮತ್ತು ಡ್ರೈವರ್ ಮೊಯ್ಲಿ ಗಾಯಗೊಂಡಿದ್ರು. ಆದರೂ ಲೆಕ್ಕಿಸಿದ ಡ್ರೈವರ್ ಮೊಯ್ಲಿ ಡ್ರೈವ್ ಮಾಡಿಕೊಂಡು ಹೆಬ್ಬಾಳದ ಕೊಲಂಬಿಯಾ ಆಸ್ಪತ್ರೆಗೆ ಶ್ರೀನಿವಾಸ್ನನ್ನ ದಾಖಲಿಸಿದ. ಅಂದಿನಿಂದ ಇದುವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶ್ರೀನಿವಾಸ್ ಇದೀಗ ಸ್ಫೋಟಕ ಮಾಹಿತಿಯೊಂದನ್ನ ಬಹಿರಂಗಪಡಿಸಿದ್ದಾರೆ. ನನ್ನ ಮೇಲೆ ದಾಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕಾರಣ. ಆಸ್ಪತ್ರೆಯಿಂದಲೇ ಸ್ಫೋಟಕ ಮಾಹಿತಿ ನೀಡಿದ ಕಡಬಗೆರೆ ಸೀನಾ. ಹೌದು, ಇಂಥದ್ದೊಂದು ಸ್ಫೋಟಕ ಮಾಹಿತಿಯನ್ನ ಟಿವಿ9ಗೆ ಸ್ವತಃ ಕಡಬಗೆರೆ ಶ್ರೀನಿವಾಸ್ ಬಾಯ್ಬಿಟ್ಟಿದ್ದಾರೆ. ಶೂಟೌಟ್ನಿಂದಾಗಿ ಸಾವು ಬದುಕಿನ ಹೋರಾಟ ನಡೆಸುತ್ತಿರುವ ಶ್ರೀನಿವಾಸ್ ತಮ್ಮ ಮೇಲೆ ನಡೆದ ದಾಳಿಗೆ ಕಾರಣವಾದ 3 ಹೆಸರನ್ನ ಹೇಳಿದ್ದಾರೆ. ವಿಶ್ವನಾಥ್, ಆಮೇಲೆ ಡಾನ್ ಸತೀಶ್ ಅಂತ, ಆಮೇಲೆ ಅಂತ ಕೊಟ್ಟರು. ಇದಿಷ್ಟೇ ಅಲ್ಲ, ಪೂರ್ತಿ ಹುಷಾರಾದ ನಾನು ಎಲ್ಲಿಗೆ ಬೇಕಾದ್ರೂ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಸದ್ಯ ಈ ಎಲ್ಲ ಮಾಹಿತಿಯನ್ನ ಲಾಯರ್ಗೆ ನೀಡಿದ್ದೇನೆ. ಎಂಎಲ್ಎ ಎಸ್ಆರ್ ವಿಶ್ವನಾಥ್ ನನ್ನ ಮೇನ್ ಟಾರ್ಗೆಟ್ ಏನಿದ್ದಾರೆ. ನಾನು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ತೀನಿ. ಸ್ವಲ್ಪ ಈಗ ಪೂರ್ತಿ ಪ್ರಮಾಣದಲ್ಲಿ ಆದರೆ ನಾನು ಲಾಯರ್ ಕೊಟ್ಟಿದ್ದೀನೆಲ್ಲ. ವಿಶ್ವನಾಥ್ ಕೊಟ್ಟಿದ್ದೀನಿ, ಸತೀಶ್ ಕೊಟ್ಟಿದ್ದೀನಿ, ಬೋನ್ಬಾಬು ಕೊಟ್ಟಿದ್ದೀನಿ. ಅವ್ರಿಗೂ 5 ಜನ ಅಂತ. ರವಿ ಇಲ್ಲ, ಇವನು ನಾಗರಾಜ್ನಲ್ಲಿ ಬುಲೆಟ್ ಸತೀಶ, ದಡಿಯಾ ಬೋನ್ಬಾಬು 3 ಜನ ಕೊಟ್ಟಿದ್ದೀನಿ. ಮೇಲೆ ಅವನೇ ನನ್ನ ಟಾರ್ಗೆಟ್. ಇನ್ನು ಅವತ್ತು ತನ್ನ ಮೇಲೆ ನಡೆದ ಶೂಟೌಟ್ ಬಗ್ಗೆಯೂ ಎಳೆಯಾಗಿ ಬಾಯ್ಬಿಟ್ಟಿದ್ದಾರೆ. ಸಿಗ್ನಲ್ ನಲ್ಲಿ ಕಾರೊಳಗೆ ಕೂತಿದ್ದಾಗ ಬಂದವರು ಯಾರು, ಅಟ್ಯಾಕ್ ಮಾಡಿದೇಗೆ ಅನ್ನೋದನ್ನ ಕಡಬಗೆರೆ ಸೀನಾ ಬಾಯ್ಬಿಟ್ಟಿದ್ದಾರೆ. ಕೇಳಲಿಲ್ಲ ಅವರು. ಎಂಎಲ್ಎ ಡಾನ್ ಸತೀಶ, ಮೋಹನ್ ಬಾಬು 3 ಜನ ಮೇಲೆ ಡೌಟು. ಇವ್ರು 3 ಜನನೇ ಮಾಡಿಸಿರೋದು. ನನಗೆ 100% ಗೊತ್ತು. ರೈಸಂತೆ ಹೋಗಿ ಬರ್ತಾಯಿದೆ, ಗೊತ್ತಿದ್ದಂಗೆ ಹೊಡೆದು ಫೈರ್ ಮಾಡಿದ್ರು. ರಗಾರ ತಗೊಂಡು ಹೊಡೆದ್ರು, ಗೊತ್ತಾಗಲಿಲ್ಲ. ಆಮೇಲೆ ನಮ್ಗೆ ಐಡಿಯಾ ಬಂದು ಇವರೇ ಅಂತ ಗನ್ ತಗೊಂಡು ಶೂಟ್ ಮಾಡಿದ್ರು ಅವ್ರ ಕಡೆ. ಕಡಬಗೆರೆ ಸೀನಾ ಈ ಸ್ಫೋಟಕ ಮಾಹಿತಿಯನ್ನ ಹೊರಹಾಕುತ್ತಿದ್ದಂತೆ ಟಿವಿ9 ಶಾಸಕ ಎಸ್ಆರ್ ವಿಶ್ವನಾಥ್ ಅವರನ್ನ ಸಂಪರ್ಕಿಸಿತು. ಈ ಕುರಿತಂತೆ ದೂರವಾಣಿ ಮುಖಾಂತರ ಪ್ರತಿಕ್ರಿಯೆ ನೀಡಿದ ಎಂಎಲ್ಎ ಸಾಹೇಬ್ರು, ಗುಂಡಿನ ದಾಳಿ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ. ಶ್ರೀನಿವಾಸ್ ಯಾವ ಕಾರಣಕ್ಕೆ ಆರೋಪಿಸಿದ್ದಾರೆ ಗೊತ್ತಿಲ್ಲ. ನನ್ನ ವಿರುದ್ಧ ರಾಜಕೀಯ ಕುತಂತ್ರ ಮಾಡುತ್ತಿದ್ದಾರೆ. ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ ಹೇಳಿದ್ರು. ಹಿಂದನೂ ಹೇಳಿದ್ದೀನಿ, ಬಹುಶಃ ಇದು ಯಾರೋ ಹೇಳಿಕೆಯನ್ನು ಕೊಟ್ಟು ರಾಜಕೀಯ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಹೊರತು, ನಾನು ಆಗಲೂ ಹೇಳಿದ್ದೀನಿ ಯಾವುದೇ ರೀತಿಯಾದಂತ ತನಿಖೆಗೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿ. ಆದ್ರೆ ಇವತ್ತು ಏಕಾಏಕಿ ಒಬ್ಬ, ಯಾಕಂದ್ರೆ ಆದ್ನು ಕೂಡ
ಐಸಿಯುನಲ್ಲಿ ಇರ್ತಕ್ಕಂಥವ್ರು ಬಾಯಲ್ಲಿ ಇವತ್ತು ಏಳಿಸ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ನಿಜ ಹೊರಗಡೆ ಬಂದೇ ಬರ್ತದೆ. ನಾನು ಎಲ್ಲಾ ತರದ ಇದಕ್ಕೂ ಕೂಡ ನಾನು ರೆಡಿಯಾಗಿದ್ದೀನಿ. ಮತ್ತೆ ಇದು ಸುಳ್ಳು ಆರೋಪವನ್ನ ಅವ್ರ ಕೈಯಲ್ಲಿ ಅವ್ರ ಬಾಯಲ್ಲಿ ಏಳಿಸ್ತಾ ಇರ್ತಕ್ಕಂಥದ್ದು. ಸದ್ಯ ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪೊಲೀಸರು ಆಸ್ಪತ್ರೆಗೆ ಬಂದು ಮಾಹಿತಿ ಪಡೆದಿದ್ದಾರೆ. ಸ್ವತಃ ಶ್ರೀನಿವಾಸ್ ಅವರಿಂದಲೇ ಮಾಹಿತಿ ಪಡೆದಿದ್ದು ಇದೀಗ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕ್ರೈಮ್ ಬ್ಯೂರೋ, TV9 ಬೆಂಗಳೂರು.